ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಸರ್ಕಾರದ ಸ್ಪಷ್ಟ ನೀತಿಗಳು, ಸುಗಮ ಅನುಮತಿಗಳು, ಕೌಶಲ್ಯ, ಮೂಲ ಸೌಕರ್ಯ ಹಾಗೂ ಪೂರಕ ವಾತಾವರಣ ಕರ್ನಾಟಕವನ್ನ ಅತ್ಯಂತ ವಿಶ್ವಾಸಾರ್ಹ ಹೂಡಿಕೆ ತಾಣವಾಗಿಸಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿರುವ ಬೆಂಗಳೂರು ಟೆಕ್ ಸಮ್ಮಿಟ್ 28ನೇ ಆವೃತ್ತಿಯನ್ನ ಮಂಗಳವಾರ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಿಸಿ ಮಾತನ್ನ ಆಡಿದ್ದಾರೆ. ಈ ಒಂದು ಶೃಂಗ ಸಭೆಯಲ್ಲಿ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿ 2025-30 ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025-30 ಮತ್ತು ಸ್ಟಾರ್ಟ್ಅಪ್ ನೀತಿ, ಈ ಮೂರು ಪ್ರಮುಖ ನೀತಿಗಳನ್ನು ರಚಿಸುವ ಮೂಲಕ ಐತಿಹಾಸಿಕ ಹೆಜ್ಜೆಯನ್ನು ಇಡಲಾಗಿದೆ. ದತ್ತಾಂಶ ಚಾಲಿತ ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಪೂರಕವಾದ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿಯಿಂದ ರಾಜ್ಯವನ್ನ ನಾವೀನ್ಯತೆ ಮತ್ತು ಡೀಪ್ ಟೆಕ್ಗಳಿಗೆ ಜಾಗತಿಕ ತಾಣವಾಗಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ. 2034ರ ವೇಳೆಗೆ ಕರ್ನಾಟಕವನ್ನ ಭಾರತದ ಪ್ರಮುಖ ಬಾಹ್ಯಾಕಾಶ ತಂತ್ರಜ್ಞಾನ ಕೇಂದ್ರವನ್ನಾಗಿ ಪರಿವರ್ತಿಸುವ ನಮ್ಮ ಗುರಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ ಸಹಕಾರಿಯಾಗಲಿದೆ. ಹೊಸ ಸ್ಟಾರ್ಟ್ಅಪ್ ನೀತಿಯಿಂದಾಗಿ ಮುಂದಿನ 5 ವರ್ಷಗಳಲ್ಲಿ ಬಂಡವಾಳ, ನೆರವು, ಮಾರುಕಟ್ಟೆ ಅವಕಾಶ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಅಂತ ಕ್ರಮಗಳ ಮೂಲಕ 25,000 ಸ್ಟಾರ್ಟ್ಅಪ್ಗಳ ಸ್ಥಾಪನೆಗೆ ನೆರವಾಗುವ ಗುರಿಯನ್ನ ಸರ್ಕಾರ ಹೊಂದಿದೆ ಅಂತ ತಿಳಿಸಿದ್ದಾರೆ. ಇನ್ನು ಕಳೆದ 3 ದಶಕಗಳಿಂದ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿರುವಂತಹ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯು ಅಂತಾರಾಷ್ಟ್ರೀಯ ಸಹಭಾಗಿತ್ವದಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳನ್ನು ಸಂಶೋಧಿಸಿ ಸೃಷ್ಟಿಸಿ ಹೊಸ ದಿಕ್ಕಿನಲ್ಲಿ ಹೆಜ್ಜೆಗಳನ್ನಿಟ್ಟು ವಿಶ್ವದ ಗಮನವನ್ನ ಕರ್ನಾಟಕದತ್ತ ಸೆಳೆಯುತ್ತಿದೆ ಅಂತ ಅವರು ಹೆಮ್ಮೆಯಿಂದ ಹೇಳಿದ್ದಾರೆ. ಇನ್ನು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ಪರಿಣಿತರು ತಮ್ಮ ಜ್ಞಾನ ಕೌಶಲ್ಯಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡು ರಾಜ್ಯದ ಭವಿಷ್ಯವನ್ನ ರೂಪಿಸುವಲ್ಲಿ ಪರಿವರ್ತನೆಯ ಹರಿಕಾರರಾಗ್ತಾರೆ ಎಂದು ಹೇಳಿದರು. ಇನ್ನು ಪರಿವರ್ತನೆಯ ಈ ಒಂದು ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯು ಒಂದು ಸಮಾವೇಶಕ್ಕಿಂತಲೂ ಹೆಚ್ಚಾಗಿ ಹೊಸ ವಿಚಾರಗಳು, ಸಂವಾದಗಳು, ಬಂಡವಾಳ ಹೂಡಿಕೆ, ಆವಿಷ್ಕಾರ ಮತ್ತು ಪರಿವರ್ತನೆಯ ಮನವರ್ತನಕ್ಕೆ ವೇದಿಕೆ ಆಗಿತ್ತು. ಇಂದಿನಿಂದ 3 ದಿನಗಳ ಕಾಲ ಈ ಒಂದು ಸಮ್ಮೇಳನ ನಡೆಯಲಿದೆ. ಹಲವು ಉತ್ತಮ ವಿಚಾರಗಳು, ಅವಕಾಶಗಳಿಗೆ ಇದು ಜಾಗತಿಕ ವೇದಿಕೆಯಾಗಿ ಹೊಸ ಮುನ್ನಡಿಯನ್ನು ಬರೆಯಲಿದೆ. ಇದರ ಜೊತೆಗೇನೆ ಈ ವರ್ಷ ಒಂದು ಹೊಸ ಧ್ಯೇಯವಾಕ್ಯನ್ನ ಮಾಡಲಾಗಿದೆ. ಭವಿಷ್ಯೀಕರಣಗೊಳ್ಳಿ, ಅಜ್ಞಾತವನ್ನ ರೂಪಿಸುತ್ತಾ, ಊಹಿಸಲಾಗದನ್ನ ಅಳೆಯುತ್ತಾ ಜಗತ್ತನ್ನ ಮುಂದೆ ಕೊಂಡೊಯ್ಯುವುದು ಎಂಬುದಾಗಿದೆ. ಈ ಒಂದು ಆಶಯ ನಮ್ಮ ಸಾಮೂಹಿಕ ಧ್ಯೇಯದ ಸಂಕಲ್ಪವನ್ನ ಎತ್ತಿ ಹಿಡಿಯುತ್ತದೆ. ಈ ಒಂದು ಧ್ಯೇಯ ವಾಕ್ಯದ ಆಶಯದಂತೆ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2025 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿರುವ 600ಕ್ಕೂ ಹೆಚ್ಚು ಜಾಗತಿಕ ಭಾಷಣಕಾರರು, 1200ಕ್ಕೂ ಹೆಚ್ಚು ಪ್ರದರ್ಶಕರು, 60ಕ್ಕೂ ಹೆಚ್ಚು ದೇಶದ ನಿಯೋಗಗಳು ಮತ್ತು ಸಾವಿರಾರು ಪರಿಣಿತರು ಮುಂದಿನ ದಶಕಗಳಲ್ಲಿ ತಂತ್ರಜ್ಞಾನದ ರೂಪರೇಷೆಗಳನ್ನ, ಹೊಸ ಸಾಧ್ಯತೆಗಳನ್ನ ಇಲ್ಲಿ ಸಂವಾದಿಸಿ ಕೇವಲ ಕರ್ನಾಟಕಕ್ಕಾಗಲಿ ಅಥವಾ ಭಾರತಕ್ಕಾಗಲಿ ಮಾತ್ರವಲ್ಲ, ಇಡೀ ಜಗತ್ತಿಗೆ ತೆರೆದಿಡ್ತಾರೆ. ಇದ್ರ ಜೊತೆಗೆ ಈ ಒಂದು ಜಾಗತಿಕ ಮಾರುಕಟ್ಟೆಗಳನ್ನ ಸಂಪರ್ಕಿಸಲು ಇದು ಒಂದು ಬೃಹತ್ ವೇದಿಕೆ ಎಂಬುದನ್ನು ಕೂಡ ನಾವು ಮರೆಯಬಾರದು. ಇದ್ರ ಜೊತೆಗೆ ಒಂದಿಷ್ಟು ಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸ್ತೇನೆ. ಒಂದಿಷ್ಟು ಅಂಶಗಳು ಏನೇನು ಅನ್ನೋದನ್ನ ನೋಡೋಣ ಬನ್ನಿ. ಇದ್ರ ಜೊತೆಗೇನೆ ಕರ್ನಾಟಕವು ಜ್ಞಾನಕಾಶಿ ಎಂಬುದನ್ನ ಹೆಮ್ಮೆಯಿಂದ ಹೇಳಬೇಕು. ಯಾಕಂದ್ರೆ 85 ವಿಶ್ವವಿದ್ಯಾಲಯಗಳು, 243 ಇಂಜಿನಿಯರಿಂಗ್ ಕಾಲೇಜ್ಗಳು, ಸುಮಾರು 1800 ITIಗಳಿಗೆ ಕರ್ನಾಟಕ ನೆಲೆಯಾಗಿದೆ. ರಾಜ್ಯದ ನಿರುದ್ಯೋಗ ಪ್ರಮಾಣ 4.3% ಮಾತ್ರ ಇದ್ದು ಇದು ರಾಜ್ಯದ ಸಮರ್ಥ ಉತ್ಪಾದಕತೆ ಮತ್ತು ಉದ್ಯೋಗ ಅವಕಾಶಗಳನ್ನು ಎತ್ತಿ ತೋರಿಸುತ್ತೆ. ಬೆಂಗಳೂರು ನಗರವು IISP, IIMG ಮತ್ತು IIIB ಮತ್ತು NCBS ಮತ್ತು ಸೇರಿದಂತೆ ಅನೇಕ ಪ್ರಯೋಗಾಲಯಗಳು, ಇಸ್ರೋ ಕೇಂದ್ರಗಳು, ಹಲವಾರು ವಿಶ್ವ ದರ್ಜೆಯ ಖಾಸಗಿ ವಿಶ್ವವಿದ್ಯಾಲಯಗಳಂತ ಪ್ರಮುಖ ಸಂಸ್ಥೆಗಳ ತವರಾಗಿ ಸಾಟಿ ಇಲ್ಲದ ಬೌದ್ಧಿಕ ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿಸುತ್ತದೆ ಮತ್ತು ಪೋಷಿಸುತ್ತದೆ ಎಂಬುದು ಅತ್ಯಂತ ಮಹತ್ವದ ವಿಚಾರ. ಇದರ ಜೊತೆಗೆ ಉದ್ಯಮಶೀಲತಾ ಶಕ್ತಿಗೆ ಬೆಂಗಳೂರು ಅನ್ವರ್ಥವಾಗಿದೆ. ಕರ್ನಾಟಕವು 16,000ಕ್ಕೂ ಹೆಚ್ಚು ನವ ಉದ್ಯಮಗಳಿಗೆ ನೆಲೆಯಾಗಿದೆ. ಭಾರತದ ಒಟ್ಟು ನವೋದ್ಯಮ ನಿಧಿಗೆ ಸುಮಾರು 47% ರಾಜ್ಯವು ಕೊಡುಗೆ ನೀಡಿದೆ ಅನ್ನೋದು ಬಹಳ ಹೆಮ್ಮೆಯಿಂದ ಹೇಳಬಹುದು. ಇದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಅಂದರು. ಇನ್ನು
IT ರಫ್ತಿನಲ್ಲಿ ನಾವು 42 ಕೊಡುಗೆಗಳನ್ನು ನೀಡಿದ್ದೇವೆ. ಇದರ ಮೌಲ್ಯ 3.2 ಲಕ್ಷ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು. ಮತ್ತು ಈ ಪ್ರಗತಿ ವರ್ಷದಿಂದ ವರ್ಷಕ್ಕೆ 27% ವೇಗವಾಗಿ ಬೆಳೀತಾ ಇದೆ. ರಾಜ್ಯವು 550ಕ್ಕೂ ಹೆಚ್ಚು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಹೊಂದಿದೆ. ಇದು ಭಾರತದ ದೊಡ್ಡ ಒಂದು ಒಟ್ಟು ಕಂಪನಿಯ 1/3 ಭಾಗವಾಗಿದೆ. ಬೆಂಗಳೂರು ಸೆಮಿ ಕಂಡಕ್ಟರ್, ಏರೋಸ್ಪೇಸ್, ರಕ್ಷಣಾ, ಬಯೋಟೆಕ್, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ, ಅನಿಮೇಷನ್, ಗೇಮಿಂಗ್ ಮತ್ತು ಡೀಪ್ ಟೆಕ್ಗಳಿಗೆ ಪ್ರಮುಖ ಕೇಂದ್ರವಾಗಿದೆ. ಆದರೆ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳೋದಾದರೆ, ಎಲ್ಲ ಟೆಕ್ನಾಲಜಿಗಳಿಗೆ ಬೆಂಗಳೂರು ತವರೂರಾಗಿದೆ. ಆದರೆ ಇದೇ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಲ್ಯಾಣ ಕರ್ನಾಟಕ ಬಡತನಕ್ಕೆ ತವರೂರಾಗಿದೆ, ನಿರುದ್ಯೋಗಗಳಿಗೆ ತವರೂರಾಗಿದೆ. ಇಲ್ಲಿಂದ ಜನರು ಬೇರೆ ಸಿಟಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸುವಂತ ಅನಿವಾರ್ಯತೆ ಇದೆ. ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ, ನಮಗೆ ಖುಷಿ ಇದೆ. ಆದರೆ ರಾಜ್ಯದಲ್ಲಿರುವಂತಹ ಕಲ್ಯಾಣ ಕರ್ನಾಟಕವನ್ನು ಕೂಡ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವುದು ಈ ಸರ್ಕಾರದ ಜವಾಬ್ದಾರಿ. ಕಳೆದ ಸರ್ಕಾರಗಳೂ ಮಾಡಿಲ್ಲ, ಈ ಸರ್ಕಾರಗಳು ಕೂಡ ಮತ್ತೆ ಬೆಂಗಳೂರಿಗೆ ವಿಶೇಷವಾಗಿ ಅಲ್ಲಿ ಗಮನ ಹರಿಸ್ತಾ ಇರೋದ್ರಿಂದ ಈ ಕಲ್ಯಾಣ ಕರ್ನಾಟಕ ಭಾಗ ಮತ್ತಷ್ಟು ಹಿಂದುಳಿತಿದೆ ಮತ್ತು ಬೇಕು ಅಂತಲೇ ಹಿಂದೆ ಉಳಿಯುವ ರೀತಿ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿರುವಂತಹ ಜನರ ಒಂದು ನಂಬಿಕೆ ಕೂಡ ಆಗಿದೆ. ಅದನ್ನ ಇಂದಿನ ಈ ಸರ್ಕಾರಗಳು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ವಾಣಿಜ್ಯ ಪರಿಸರಕ್ಕೆ ಉನ್ನತ ಮಟ್ಟದ ಕಾನೂನು, ಆರ್ಥಿಕ ಮತ್ತು ತಾಂತ್ರಿಕ ಬಲದ ಬೆಂಬಲ ಬೇಕಾಗತ್ತೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಹವಾಮಾನ, ಬಹುಸಂಸ್ಕೃತಿಗಳು ವಿಶ್ವದ ಜನರನ್ನ ಅದು ಆಕರ್ಷಿಸುತ್ತದೆ. ಆದರೆ ಅದೇ ರೀತಿ ಮಾದರಿ ಯಾಕೆ ಕಲಬುರಗಿಯಲ್ಲಿ ತರಬಾರ್ದು, ಯಾಕೆ ದಾವಣಗೆರೆಯಲ್ಲಿ ಧಾರವಾಡದಲ್ಲಿ ತರಬಾರ್ದು, ಯಾಕೆ ಬೆಳಗಾವಿಯಲ್ಲಿ ತರಬಾರ್ದು? ಇದೇ ಒಂದು ಹೂಡಿಕೆದಾರರಿಗೆ ನಮ್ಮತ್ತ ಸೆಳೆಯಬೇಕಾದ್ರೆ ನಮಗೆ ಆ ಲೆವೆಲ್ನ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಆ ಲೆವೆಲ್ನಲ್ಲಿ ನಮ್ಮ ಹತ್ರ ತಂತ್ರಜ್ಞಾನ ಕ್ರಾಂತಿ ನಡೆಸಬೇಕಾಗುತ್ತೆ. ಅದೆಲ್ಲವನ್ನ ಮಾಡಬೇಕಾದವ್ರು ಯಾರು? ಈ ಭಾಗಕ್ಕೆ ಹೆಚ್ಚಿಗೆ ಒತ್ತನ್ನ ಕೊಟ್ಟು ಈ ಭಾಗದ ರಾಜಕಾರಣಿಗಳು ಅದನ್ನು ಮಾಡಬೇಕು. ಆದರೆ ನಮ್ಮ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಬರೀ ಧರ್ಮ, ಜಾತಿ, RSS, DSS ಇಂತಹ ವಿಚಾರಗಳಲ್ಲಿ ಬ್ಯುಸಿ ಇದ್ದಾರೆ ವಿನಃ ಯಾರು ಕೂಡ ಟೆಕ್ನಾಲಜಿ ಬಗ್ಗೆ ಮಾತನಾಡಲ್ಲ. ಯಾರಾದರೂ ನೀವು ನೋಡಿ, ಈ ಉತ್ತರ ಕರ್ನಾಟಕದ ಅರ್ಧದಷ್ಟು ರಾಜಕಾರಣಿಗಳಿಗೆ AI ಅಂದ್ರೆ ಏನು, ಸೈಬರ್ ಕ್ರೈಮ್ ಅಂದ್ರೆ ಏನು, ಸೈಬರ್ ಭದ್ರತೆ ಅಂದ್ರೆ ಏನು, ದತ್ತಾಂಶ ವಿಜ್ಞಾನ ಅಂದ್ರೆ ಏನು, ಅನಿಮೇಷನ್ ಅಂದ್ರೆ ಏನು, ರೋಬೋಟಿಕ್ಸ್ ಅಂದ್ರೆ ಏನು, ಇವುಗಳು ಏನೂ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದು ಒಂದೇ, ಅವ್ರ ಮೇಲೆ ಇವ್ರ ಕೆಸರೆ ಚಾಟ ಮಾಡೋದು, ಇವ್ರು ಅವ್ರ ಮೇಲೆ ಕೆಸರೆ ಚಾಟ ಮಾಡೋದು, ಅವನಿಗೆ ಇವನು ಬೈಯೋದು, ಇವನಿಗೆ ಅವನು ಬೈಯೋದು. ಇವ್ರು ಇದರಲ್ಲಿಯೇ ಬ್ಯುಸಿ ಆಗಿದ್ದಾರೆ. ಆದರೆ ಈ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಟೆಕ್ ಸಮ್ಮಿಟ್ನಲ್ಲಿ ನಮ್ಮ ಭಾಗದ ರಾಜಕಾರಣಿಗಳು ಎಷ್ಟು ಜನ ಭಾಗಿಯಾಗಿದ್ದಾರೆ ಒಂದು ಸಲ ಲಿಸ್ಟ್ ತೆಗೆದು ನೋಡಿ. ಯಾವನೂ ಇಲ್ಲ, ಅರ್ಧದಷ್ಟು ರಾಜಕಾರಣಿಗಳಿಲ್ಲ. ಪ್ರಿಯಾಂಕ್ ಖರ್ಗೆನ ಹೊರತುಪಡಿಸಿದ್ರೆ ಅರ್ಧದಷ್ಟು ರಾಜಕಾರಣಿಗಳು ಎಲ್ಲರೂ ಹೊರಗಡೆನೇ ಇದ್ದಾರೆ. ಅಂದರೆ ಇವ್ರಿಗೆ ನಮ್ಮ ಭಾಗದ ಬಗ್ಗೆ ಕಾಳಜಿ ಇದೆ ಅಂತ ನಾವು ಯಾವಾಗ ನಂಬಬೇಕು ಹೇಳಿ? ಅಲ್ಲಿ ಬೇರೆ ಬೇರೆ ದೇಶದ, ಈಗ ಬೆಂಗಳೂರಿನಲ್ಲಿ ನಡೀತಿರುವಂಥ ಟೆಕ್ ಸಮ್ಮಿಟ್ಗೆ 50ರಿಂದ 60 ದೇಶದ ನಿಯೋಗಗಳು ಬಂದಿದೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವಾಗಲಿ, ಉತ್ತರ ಕರ್ನಾಟಕ ಭಾಗವಾಗಲಿ, ಕಿತ್ತೂರು ಕರ್ನಾಟಕ ಭಾಗವಾಗಲಿ, ಈ ಭಾಗದ ಎಷ್ಟು ರಾಜಕಾರಣಿಗಳು ಈ ಟೆಕ್ ಸಮ್ಮಿಟ್ನಲ್ಲಿ ಭಾಗಿಯಾಗಿದ್ದಾರೆ? ಬಹುತೇಕ ಬೆರಳು ಎಣಿಕೆಯಷ್ಟು ಮಾತ್ರ. ಆದರೆ ಇವ್ರು ಯಾವುದರಲ್ಲಿ ಭಾಗಿಯಾಗ್ತಾರೆ? ಗೋ ಹತ್ಯೆ ನಿಷೇಧ ಮಾಡ್ತೀನಿ ಅಂತ ಒಬ್ಬನು ಹೇಳ್ತಾನೆ, ಹೆಂಗ್ ಮಾಡ್ತೀರಿ ಅಂತ ಇನ್ನೊಬ್ಬನು ಹೇಳ್ತಾನೆ. ಒಬ್ಬನು RSS ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಬ್ರು ಹೆಂಗ್ ಬ್ಯಾನ್ ಮಾಡ್ತೀರಿ ಅಂತ ಇದರಲ್ಲಿ ಬಿಸಿ ಇರ್ತಾರೆ. ಆದರೆ AI ಬಗ್ಗೆ ಇವ್ರಿಗೆ ಟೆನ್ಷನ್ ಇಲ್ಲ. ಮುಂದೆ ಇಂಡಸ್ಟ್ರಿಗಳು ತರಬೇಕನ್ನೋದ್ರ ಬಗ್ಗೆ ಮಾತಾಡಲ್ಲ. ಇವತ್ತಿನ ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಮಾತಾಡಲ್ಲ. ಇಸ್ರೋದಲ್ಲಿ ಏನಾಗ್ತಾ ಇದೆ, ಬಾಹ್ಯಾಕಾಶದಲ್ಲಿ ಏನಾಗ್ತಾ ಇದೆ, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಹೈ ಲೆವೆಲ್ ಎಜುಕೇಶನ್ ಹೆಂಗೆ ಕೊಡಬೇಕು, AI ಬಳಸೋದು ಹೆಂಗೆ ಕಲಿಸ್ಕೊಡ್ಬೇಕು, ಇವುಗಳ ಬಗ್ಗೆ ಇವ್ರಿಗೆ ಯಾರಿಗೂ ಕಿಂಚಂತೂ ಕಾಳಜಿ ಇಲ್ಲ. ಇವ್ರಿಗೆ ಬರೀ ಇರೋದು ಇಂತಹ ಚಿಲ್ಲರೆ ರಾಜಕಾರಣದ ವಿಷಯಗಳು. ಈಗ ಪ್ರತಿ ಬಾರಿ ಉತ್ತರ ಕರ್ನಾಟಕ ಉದ್ಧಾರ ಆಗಲ್ಲ ಅಂದ್ರೆ ಯಾಕಾಗತ್ತೆ? ಯಾಕಂದ್ರೆ ಇಲ್ಲಿ ಕೌಶಲ್ಯದ ಕೊರತೆ ಇದೆ, ಮೂಲಭೂತ ಸೌಕರ್ಯದ ಕೊರತೆ ಇದೆ, ಇವುಗಳನ್ನ ಸುಗಮ ಅನುಮತಿಗಳ ಕೊರತೆ ಇದೆ. ಇವೆಲ್ಲವೂ ಸಿಗಬೇಕು ಉತ್ತರ ಕರ್ನಾಟಕದಲ್ಲಿ. ಅಂದಾಗ ಮಾತ್ರ ಯಾವುದಾದ್ರೂ ಕಂಪನಿ ಬರುತ್ತೆ, ಇನ್ವೆಸ್ಟ್ ಮಾಡುತ್ತೆ. ನಮ್ಮಲ್ಲಿ ಸುಗಮ ಅನುಮತಿಗಳು ಸಿಗಲ್ಲ, ಕೌಶಲ್ಯ ಆಧಾರಿತ ವಿದ್ಯಾರ್ಥಿಗಳು ಸಿಗಲ್ಲ, ಮೂಲಭೂತ ಸೌಕರ್ಯಗಳು ಸಿಗಲ್ಲ, ಪಾರದರ್ಶಕತೆ ಅನ್ನೋದಂತೂ ನೀವು ಇದನ್ನ ಯಾವುದಾದ್ರೂ ಒಂದು ಇದರಲ್ಲಿ ತಂದು ಹುಡುಕಬೇಕು. ಆ ಮಟ್ಟಿಗಿದೆ ಪಾರದರ್ಶಕ. ಬರೀ ಭ್ರಷ್ಟಾಚಾರದಲ್ಲಿ ಈ ಭಾಗ ಅಂಥದ್ರಲ್ಲಿ ನಾವು ಬೆಂಗಳೂರಿಗೆ ಯಾವಾಗ ಕಾಂಪಿಟೇಟ್ ಮಾಡೋದು? ಬರೀ ಬೆಂಗಳೂರು ಉದ್ಧಾರ ಆಗ್ತಾ ಇದೆ, ನಮಗೂ ಖುಷಿ ಇದೆ. ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಭಾಗ, ನಮ್ಮ ರಾಜ್ಯ ರಾಜಧಾನಿ, ನಮಗೂ ಖುಷಿ ಇದೆ. ನಾವು ಅದನ್ನ ಯಾವತ್ತೂ ಕೂಡ ಹೊಟ್ಟೆ ಕಿಚ್ಚಿನಿಂದ ಹೇಳಿಲ್ಲ. ಬೆಂಗಳೂರು ಅಭಿವೃದ್ಧಿ ಆದ್ರೆ ಅತಿ ಹೆಚ್ಚು ಖುಷಿ ಪಡೋದ್ರಲ್ಲಿ ನಾವು ಇದ್ದೀವಿ.
ಆದರೆ ಬೆಂಗಳೂರು ಕಲ್ಯಾಣ ಕರ್ನಾಟಕ ಭಾಗ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಹೋಲಿಸಿದ್ರೆ ಇಲ್ಲಿಂದ ವಿದ್ಯಾರ್ಥಿಗಳಾಗ್ಲಿ ಯುವಕರಾಗ್ಲಿ 700 to 800 ಕಿಲೋಮೀಟರ್ ತಮ್ಮ ತಂದೆ ತಾಯಿ ಮಕ್ಕಳನ್ನ ಹೆಂಡತಿಯನ್ನ ಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು. ಯಾಕೆ? ಕಲಬುರಗಿ, ಬೆಳಗಾವಿ, ಧಾರವಾಡ ಈ ಕೇಂದ್ರಗಳನ್ನು ಕೂಡ ಗುರುತಿಸಿ ಒಳ್ಳೆಯ ಸುಗಮ ಅನುಮತಿಗಳನ್ನು ನೀಡಿ ಕೌಶಲ್ಯವನ್ನು ಮೂಡಿಸಿ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿ ಈ ಭಾಗದಲ್ಲಿ ಕಾರ್ಖಾನೆಗಳಾಗಲಿ ಇಂಡಸ್ಟ್ರಿಗಳಾಗಲಿ IT ಹಬ್ ಆಗಲಿ ಮಾಡಿದರೆ ಈ ಭಾಗದ ಜನರಿಗೂ ಹೆಲ್ಪ್ ಆಗುತ್ತೆ. ಇದನ್ನು ಮಾಡಬೇಕಾದವರು ನಮ್ಮ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಬೇಕು. ಇವರು ಭ್ರಷ್ಟಾಚಾರದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಇಂಥವ್ರಿಂದ ನಾವು ಏನು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದವ್ರು ಮಾಡ್ತಾ ಇಲ್ಲ ಏನೋ, ಈ ರಾಜಕಾರಣಿಗಳು ಇವರು ಬರೀ ಭ್ರಷ್ಟಾಚಾರದಲ್ಲಿಯೇ ಬ್ಯುಸಿ ಇದ್ದಾರೆ. ಓಕೆ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ನೀವಾದ್ರೂ ಮುತುವರ್ಜಿ ವಹಿಸಿ ಈ ಭಾಗದ ಅಭಿವೃದ್ಧಿಗೆ ತಾವುಗಳು ಕೂಡ ಕೈ ಜೋಡಿಸಬೇಕು. ನಮ್ಮ ರಾಜಕಾರಣಿಗಳು ಏನೋ ಪಾಪ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಬ್ಯುಸಿ ಇದ್ದಾರೆ. ಅದು ನಿಮಗೂ ಗೊತ್ತಿದ್ದ ವಿಷಯ, ನಮಗೂ ಗೊತ್ತಿದ್ದ ವಿಷಯ, ಇಡೀ ರಾಜ್ಯದ ಜನರಿಗೆ ಗೊತ್ತಿದ್ದ ವಿಷಯ. ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಿಟ್ರೆ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಯಾವುದೇ ಕೆಲಸಕ್ಕೆ ಬಾರದವ್ರು. ಇವರು ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಏನಾಗ್ತಾ ಇದೆ ಇವ್ರುಗಳಿಗೆ ಗೊತ್ತಿಲ್ಲ. ಕೆಲವೊಂದಿಷ್ಟು 5 ಸಚಿವರುಗಳಿದ್ದಾರೆ, 5 ಶಾಸಕರುಗಳಿದ್ದಾರೆ. ಅವ್ರನ್ನ ಬಿಟ್ರೆ ಮಿಕ್ಕಿದವ್ರೆಲ್ಲ ಬರೀ ಅಡ್ಜಸ್ಟ್ಮೆಂಟ್ ಮಾಡೋದು. ನಾನು ಗೆಲ್ಲಬೇಕು, ನನ್ನ ಮಗ ಗೆಲ್ಲಬೇಕು, ನನ್ನ ಮೊಮ್ಮಗ ಗೆಲ್ಲಬೇಕು, ನನ್ನ ಸೊಸೆ ಗೆಲ್ಲಬೇಕು, ಮತ್ತು ಇನ್ನೂ ಒಂದು 4 ಸ್ವಲ್ಪ ದಿನ ಹೋದ್ಮೇಲೆ ನನ್ನ ಮೊಮ್ಮಗಳು ಗೆಲ್ಲಬೇಕು, ಮೊಮ್ಮಗಳು ಮಗಳು ಗೆಲ್ಲಬೇಕು, ಮೊಮ್ಮಗ ಗೆಲ್ಲಬೇಕು, ಮೊಮ್ಮಗನ ಮಗ ಗೆಲ್ಲಬೇಕು. ಏನಾದರೂ ರಾಜಕಾರಣಕ್ಕೆ ಏನಾದರೂ ಸುಮ್ಮನೆ ಈ MLA MP ಗಳಿಗೆ ಏಜ್ ಇರಲಿಲ್ಲ ಅಂದರೆ ಹುಟ್ಟಿದ ಮಗುಗೂ ಕೂಡ ಇವ್ರು ನಿಲ್ಲಿಸ್ತಾ ಇದ್ರು ರಾಜಕಾರಣಿಗಳು ಈ ಉತ್ತರ ಕರ್ನಾಟಕ. ಅಷ್ಟು ಹೊಲಸು ರಾಜಕಾರಣ ಈ ಉತ್ತರ ಕರ್ನಾಟಕ ಭಾಗದವ್ರು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡೋದು ಯಾರು? ಈ ಭಾಗದ ಮಕ್ಕಳಿಗೆ ಕೌಶಲ್ಯವನ್ನು ಕೊಡಿಸೋದು ಯಾರು? ಈ ಭಾಗಗಳಿಗೆ ಫ್ಯಾಕ್ಟರಿಗಳನ್ನು ತರೋರು ಯಾರು? ಯಾರೂ ಇಲ್ಲ. ಅದಕ್ಕಾಗಿ ಬದಲಾವಣೆ ಬೇಕಾಗಿದೆ. ನಾವು ಆಯ್ಕೆ ಮಾಡುವಂತಹ ಜನಪ್ರತಿನಿಧಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಕೆಲಸ ಮಾಡದೆ ಹೋದ್ರೂ ಪರವಾಗಿಲ್ಲ, ನಿಮ್ಮ ಕ್ಷೇತ್ರಗಳಿಗಾದ್ರೂ ಕೆಲಸ ಮಾಡ್ತಿದ್ದಾನ ಅನ್ನೋದನ್ನ ನೋಡಿ ಊಹೆ ಮಾಡಿ ಆತನ ಬಗ್ಗೆ ತಿಳಿದುಕೊಂಡು ಓಟ್ ಹಾಕಿ. ಯಾಕಂದ್ರೆ ಕರ್ನಾಟಕ ಭಾರತದ ಅತ್ಯಂತ ವಿಶ್ವಾಸಾರ್ಹ ಹೂಡಿಕೆ ಕೇಂದ್ರವಾಗಿ ಬೆಳೀತಾ ಇದೆ, ಸ್ಟಾರ್ಟ್ಅಪ್ಗಳು ಬರ್ತಾ ಇದೆ. ಆದರೆ ಅದ್ರ ಜೊತೆಗೇನೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಈ ಕ್ರಾಂತಿ ಆಗಬೇಕು. ಆವಾಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ. ಇಲ್ಲ ಅಂದ್ರೆ ಬಹಳಷ್ಟು ಕಷ್ಟ. ಇನ್ನು ಮುಂದಿನ ಸುದ್ದಿ.